ಒಂದ್ ಕಡೆಗೆ ಹನಿ ಟ್ರ್ಯಾಪ್ ಕೋಲಾಹಲ ಯಾವ ರೀತಿ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಬಟ್ ಪ್ರಶ್ನೆ ಇರೋದು ಏನಂದ್ರೆ ಮಹಾ ಮೌನಕ್ಕೆ ಜಾರಿರುವಂತಹ ರಾಜಣ್ಣ ಅವರು ಯಾಕೆ ಈ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ? ಇಲ್ಲಿ ತನಕ ಕಂಪ್ಲೇಂಟ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿ 5ಕ್ಕೂ ಹೆಚ್ಚು ದಿನಗಳಾಗ್ತಾ ಇದ್ರು ಕೂಡ ಕಂಪ್ಲೇಂಟ್ ಕೊಡೋ ಗೋಜಿಗೆ ಹೋಗ್ತಾ ಇಲ್ಲ. ನಿಜವಾಗ್ಲೂ ರಾಜಣ್ಣ ಅವರು ಇದನ್ನು ಬಯಸ್ತಾ ಇಲ್ವಾ, ಅಥವಾ ಯಾರಿಗೆ ಯಾವ ಸಂದೇಶವನ್ನ ಕೊಡಬೇಕಾಗಿತ್ತು ಅದು ಕೊಟ್ಟಿದ್ದೀನಿ ನಾನು, ಸಾಕು ಇನ್ ಬೇಡ ಇದನ್ನು ಎಳೆಯೋದು ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ರ? ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದಾಗಿ, ಮಗನ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದಾಗಿ ಕೂಡ ಕಂಪ್ಲೇಂಟ್ ಅನ್ನು ಕೊಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ವಿಪರೀತ ಅಂದ್ರೆ ವಿಪರೀತವಾಗಿ ಮುಜುಗರಕ್ಕೂ ಕೂಡ ಇಡೀ ಪ್ರಕರಣ ಕಾರಣ ಆಗ್ತಾ ಇದೆ. ಅವರು ಇವರು ಅಂತ ಹೇಳಿ ಸಾಕಷ್ಟು ಜನರ ಹತ್ರ ಈಗಾಗಲೇ ಬೇರೆ ಬೇರೆ ರಿಪೋರ್ಟ್ ಅನ್ನ ಕೂಡ ತರಿಸ್ಕೊಂಡಿದ್ದಾರೆ. ಸೊ ಇದರ ಜೊತೆಗೆ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಇದೆ, ನೋಡ್ಬಿಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ನ ಕೋಲಾಹಲದ ಮುಂದುವರೆದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಅಷ್ಟೇ ದೆಹಲಿಗೆ ಹೋದ್ರು 8:30 ಫ್ಲೈಟ್ ನಲ್ಲಿ. ಮುಂದುವರೆದ ಭಾಗವಾಗಿ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಅವರು ದೂರನ್ನ ಕೊಟ್ಟಿದ್ದಾರಂತೆ. ಕೆಸಿ ವೇಣುಗೋಪಾಲ್ಗೆ ಸತೀಶ್ ಜಾರಕಿಹೊಳಿ ಅವರು ಇಡೀ ಪ್ರಕರಣದ ವಿವರಣೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ್ರು ಸತೀಶ್ ಜಾರಕಿಹೊಳಿ ಅವರು. ನೆನಪಿರಲಿ, ವೇಣುಗೋಪಾಲ್ ಅವರು ಕಾಂಗ್ರೆಸ್ ಪಕ್ಷದ ಆರ್ಗನೈಸಿಂಗ್ ಸೆಕ್ರೆಟರಿ. ಸುಮಾರು 3 ಗಂಟೆಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ ಕಚೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ರು. ಕಲಾಪದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದನ್ನ ವಿರೋಧ ಮಾಡಿದ್ರು ಖರ್ಗೆ ಅವರು. ಇದಕ್ಕೆ ಸಮರ್ಥನೆಯನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟರು. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋದಕ್ಕೆ ಅವರದ್ದೇ ಆದಂತಹ ವರ್ಜನ್ನ ಡಿಪೆಂಡೆನ್ಸಿಯನ್ನ ಮಾಡಿಕೊಂಡ್ರು. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ ಅನ್ನು ನಾವು ಕೊಡ್ತೀವಿ. ಇಬ್ಬರು ನಾಯಕರ ನಡುವೆ ಆದಂತಹ ಕಾನ್ವರ್ಸೇಷನ್ ಏನು, ದೂರಿಗೆ ಸೀಮಿತ ಆಯ್ತಾ ಇದು, ಅಥವಾ ಆ ನಾಯಕನಿಗೆ ಸಂಬಂಧಪಟ್ಟಂತೆ ವೇಣುಗೋಪಾಲ್ ಅವರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಪ್ರೂಫ್ಗಳನ್ನೇನಾದ್ರೂ ಇಟ್ರ? 3 ಗಂಟೆಗೂ ಹೆಚ್ಚು ಕಾಲ ಕಾಂಗ್ರೆಸ್ ಕಚೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ಅಷ್ಟು ಹೊತ್ತು ಕೂಡ ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿದ್ರ ಅಂತ ಕೇಳಿದ್ರೆ ಇಲ್ಲ. ಬಟ್ ಮಾತಾಡಿದ ಅಷ್ಟೂ ಸಂದರ್ಭವನ್ನ ಕೂಡ ಸರಿಯಾಗಿ ಬಳಸಿಕೊಳ್ಳುವಂತಹ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬಾ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಕೆಸಿ ವೇಣುಗೋಪಾಲ್ಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಕಂಪ್ಲೇಂಟ್ನ ಭಾಗದಲ್ಲಿ ಏನೇನು ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲು. ರಾಜ್ಯ ನಾಯಕರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ದೂರನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಒಂದು ಅನುಮಾನ ಇತ್ತು, ಯಾರ ಮೇಲೆ ಇವರು ಕಂಪ್ಲೇಂಟ್ ಕೊಡ್ತಾರೆ ಅಂತ. ನೋಡಿದ್ರೆ ಅವರದ್ದೇ ಪಕ್ಷದ ರಾಜ್ಯ ನಾಯಕರ ಬಗ್ಗೆಯೇ ಸತೀಶ್ ಜಾರಕಿಹೊಳಿ ಅವರು ದೂರನ್ನ ಕೊಟ್ಟಿದ್ದಾರಂತೆ. ಹಿರಿಯ ನಾಯಕನನ್ನ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಲಾಗಿದೆ. ಹಿರಿಯ ನಾಯಕ, ಅದು ಕೂಡ ಪ್ರಭಾವಿ ಸಮುದಾಯಕ್ಕೆ ಸೇರಿದವರು. ರಾಜ್ಯದಲ್ಲಿ ಇದು ಪಕ್ಷದ ಇಮೇಜ್ಗೆ ಧಕ್ಕೆ ಆಗ್ತಾ ಇದೆ. ಗುಸು ಪಿಸು ಪಿಸು ಲಾಸ್ಟ್ ಒಂದು 15 ಹೆಚ್ಚು ದಿನಗಳಿಂದ ಇರುವಂಥದ್ದು. ಹೀಗಾಗಿ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಸದನದಲ್ಲಿ ರಾಜಣ್ಣ ಪ್ರಸ್ತಾಪಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಗುರುತರ ಆರೋಪ ಕೇಳಿಬಂದಿತ್ತು ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಮೇಲೆ. ನಾಯಕರಿಗೆ ತೊಂದರೆ ಆದಾಗ ಅವ್ರು ಹೇಳ್ಕೊಳ್ಳೇಬೇಕು, ಹೇಳ್ಕೊಳ್ಳೋದ್ರಲ್ಲಿ ಯಾವುದು ಕೂಡ ತಪ್ಪಂತ ಅನಿಸ್ತಾ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಸದನವೇ ಇರಲಿ ಅಥವಾ ಸಂಪುಟ ಸಭೆಯೇ ಇರಲಿ, ಪ್ರಸ್ತಾಪ ಮಾಡೋದು ಅಗತ್ಯ ಆಗಿತ್ತು. ಗಂಭೀರ ವಿಷಯವನ್ನ ಚೌಕಟ್ಟಿನಲ್ಲಿ ಇಟ್ಕೊಂಡು ಚೌಕಟ್ಟಿನ ಒಳಗೆ ನೋಡೋದಕ್ಕೆ ಹೋಗಬಾರ್ದು. ತುಂಬಾ ಜನ ಹೇಳ್ತಾರಲ್ಲ, ಕ್ಲೋಸ್ ಡೋರ್ನಲ್ಲಿ ಚರ್ಚೆ ಆಗಬೇಕಾದ ವಿಚಾರ ಇದು, ಆಚೆ ಬಂದು ಫ್ಲೋರ್ ಹೌಸಲ್ಲಿ ಹೇಳ್ಬಿಟ್ರು ಅಂತ. ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾ ಇರುವಂತಹ ಸಮರ್ಥನೆ ಇದು. ತುಂಬಾ ಗುರುತರ ಆರೋಪ ಇದು, ಗಂಭೀರ ಆರೋಪ ಇದು, ಇನ್ನೆಲ್ಲಿ ಮಾಡೋದಕ್ಕೆ ಅವಕಾಶ ಇತ್ತು ಅಂತ ಕೇಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್. ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವ ನಾಯಕರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರು, ಇಂತಿಂತವ್ರ ಹೆಸರು ತಗೊಂಡ್ರು ಅನ್ನೋದ್ರ ಡೀಟೇಲ್ ಏನಾದರೂ ಇದೆಯಾ? ಮತ್ತೆ ಇವರು ಇಷ್ಟು ಡೀಟೇಲ್ ನಾವು ನೋಡ್ತಾ ಇದ್ವಿ. ಒಂದು ಆರ್ಗನೈಸ್ಡ್ ಕ್ರೈಮ್ ರೀತಿ ಕೆಲವರು ಹಣಿಯೋ ಕೆಲಸ ಮಾಡ್ತಿದ್ದಾರೆ ಅಂದಾಗ ಕೆಸಿ ವೇಣುಗೋಪಾಲ್ರಿಂದ ಬಂದಂತಹ ಉತ್ತರ ಏನು? ಮಮತಾ, ನೋಡಿ, ಸತೀಶ್ ಜಾರಕಿಹೊಳಿ ಅವರು ಯಾವುದೇ ಹೆಸರುಗಳನ್ನ ಪ್ರಸ್ತಾಪ ಮಾಡದೆ ಪರೋಕ್ಷವಾಗಿ ಏನು ಸಂದೇಶವನ್ನ ತಲುಪಿಸಬೇಕಾಗಿತ್ತು ಆ ಸಂದೇಶವನ್ನ ತಲುಪಿಸುವಂತ ಕೆಲಸವನ್ನ ಈಗ ಮಾಡಿರುವಂತದ್ದು. ನಿನ್ನೆ ಸಂಜೆ 3 ಗಂಟೆಗೂ ಹೆಚ್ಚು ಕಾಲ ಅವರು AICC ಕಚೇರಿಯಲ್ಲಿದ್ರು. ಏನು ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಸೇರಿದಂತೆ ಬೇರೆ ಬೇರೆ ನಾಯಕರನ್ನ ಕೂಡ ಭೇಟಿಯಾಗಿ ರಾಜ್ಯದ ಪ್ರಸ್ತುತ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಮುಖ್ಯವಾಗಿ ವೇಣುಗೋಪಾಲ್ ಅವ್ರ ಜೊತೆಗೆ ಏನು ಚರ್ಚೆ ನಡೀತು ಅನ್ನುವಂಥದ್ದು ಸಾಕಷ್ಟು ಮಹತ್ವದ್ದಾಗಿರುವಂಥದ್ದು. ಈಗ ರಾಜ್ಯದಲ್ಲಿ ರಾಜಕಾರಣಿಗಳ ಹನಿ ಟ್ರ್ಯಾಪ್ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದ್ ರೀತಿ ಅತೃಪ್ತಿಯನ್ನ ವ್ಯಕ್ತಪಡಿಸಿತ್ತು. ಇದನ್ನ ನೀವು ಒಳಗಡೆ
ಕೂತ್ಕೊಂಡು ಬಗೆಹರಿಸ್ಕೋಬಹುದಾದಂತಹ ವಿಷಯ ಆಗಿತ್ತು. ಅದನ್ನ ನೀವು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಯಾಕೆ ಮಾಡಿಕೊಟ್ರಿ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಮೇಲೂ ಕೂಡ ಹೈಕಮಾಂಡ್ ಗರಂ ಆಗಿದ್ದು ಕೂಡ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಮರ್ಥನೆ ಕೊಡುವಂತ ಕೆಲಸವನ್ನ ಈಗ ಸತೀಶ್ ಜಾರಕಿಹೊಳಿ ಅವರು ಏನು ಮಾಡಿರುವಂತದ್ದು. ಮುಖ್ಯವಾಗಿ ಏನು ರಾಜಣ್ಣ ಅವರ ಪರವಾಗಿ ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಕೂಡ ಅವರು ಪ್ರಸ್ತಾಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರ ಅಲ್ಲದೆ ಬೇರೆ ಬೇರೆ ಪಕ್ಷದ ನಾಯಕರ ಏನು ಹನಿ ಟ್ರ್ಯಾಪ್ ಕೂಡ ನಿರಂತರವಾಗಿ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಕಾಂಗ್ರೆಸ್ ನಲ್ಲಿ ಈ ಬೆಳವಣಿಗೆ ಹೆಚ್ಚಾಗಿ ನಡೀತಾ ಇದೆ. ಬೇರೆ ಬೇರೆ ಪ್ರಮುಖ ನಾಯಕರು, ಹಿರಿಯ ನಾಯಕರನ್ನ ಈ ಒಂದು ಹನಿ ಟ್ರ್ಯಾಪ್ ಮೂಲಕ ಹಣಿಯುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಹೊಡೆತ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವಂತದ್ದಿದೆ. ಹೀಗಾಗಿ ಈ ಹಂತದಲ್ಲೇ ಇದನ್ನ ಸರಿಪಡಿಸಬೇಕಾಗಿರುವಂತದ್ದು. ಮತ್ತೆ ಸಾರ್ವಜನಿಕವಾಗಿ ಇದು ಚರ್ಚೆ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸದನದಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆಗೆ ಬಂದಿರುವಂತದ್ದು. ಇದರಲ್ಲಿ ಯಾರದೇ ಪಾತ್ರ ಕೂಡ ಇಲ್ಲ. ಆದ್ರೆ ಈ ವಿಚಾರ ಚರ್ಚೆಯ ಅಗತ್ಯ ಇತ್ತು, ಅದರ ಜರೂರತ್ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂತದ್ದು. ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ವಿವರಣೆಯನ್ನ ಕೊಟ್ಟು ಬಂದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಆಗುತ್ತೆ ಹೈಕಮಾಂಡ್ಗೆ ಅನ್ನೋದನ್ನ ನೋಡ್ಬೇಕು.